ಅಲ್ಲಿ ಬರಬೇಡಿ ಸ್ವಾಮಿ. ದೂರ ರೀ. ಚೀಲ ಒಂಚೂರು ಹಿಡಿರಿ, ಏನಾಗಿಲ್ಲ, ಬಿಸಿತ್ತಾಗಿದೆ ಅಷ್ಟೇ. ಸ್ವಲ್ಪ ಮುಂದಿಡಿ, ನೀರು ತಾಗುತ್ತೆ. ಹೈಟ್ ಮಾಡಿ ಹೈಟ್ ಮಾಡಿ ಅಣ್ಣ, ಹೈಟ್ ಮಾಡಿ ಅಷ್ಟು ಹೈಟ್ ಮಾಡಿ, ಬಿಡಬೇಡಿ. ಹಿಡ್ಕೊಳ್ಳಿ. ಕಾಳಿಂಗ ಸರ್ಪನೆ ಈ ಟೈಮಲ್ಲಿ ಅವು ಮಿಲನ ಕ್ರಿಯೆ. ಈಗ ಇದು ಶರಣದು, ಆದರೆ ಬಂದಿರ್ಬೋದು, ಇಲ್ಲಿ ಕಾಡಲ್ಲ, ಬರ್ತದೆ ಆಯ್ತಾ. ಅದು ಅಲ್ಲಿ ಇಲ್ಲಿ ಹೇಳಿ ಹೇಳಲಿಕ್ಕಾಗೋದಿಲ್ಲ, ಬರ್ತದೆ. ನೀನೇ ಹೇಳೋದು ಸ್ವಲ್ಪ ಆಚೆ ಕಡೆ ಅದು ಹೇಳಿ ಮಗ. ನಾನು ಸರಿ ಏನು ಫುಟ್ಬಾಲ್ ತಗೊಂಡೆ ಅಂತ ಎಮರ್ಜೆನ್ಸಿ ಅಂತೇಳಿ ಈ ನಾಯಿ ಸ್ವಾಮಿ ಬಸ್ಕೊಂಡ್ಬಂತಾರೆ ಅಲ್ಲಿಂದ. ನಮ್ಮ ಮೊನ್ನೆಗೆ 2 ಹಿಡಿದಿದ್ದು ಗೋಳಿ ಹೊಳೆಯಲ್ಲಿ, ಮೇಲೊಂದು ಫಿಮೇಲ್ ಒಂದು ಸಾಧಾರಣ 4 ಇಂಚಿನ PVC ಪೈಪ್ ಕಂಡೆ. ते सांग नका. ಬೈಕ್ ಬಂದ್ ಮಾಡಿವ್ರೆ, ಹೋಗಿ ಬೈಕ್ ಬಂದ್ ಮಾಡಿವ್ರೆ. ಬೈಕಿನ ಲೈಟಿಗೆ ಆ ಲೈಟ್ ಬಂದ್ ಮಾಡಿವ್ರೆ, ಲೈಟ್ ಬಂದ್ ಮಾಡಿ. ನಮಸ್ಕಾರ ಸ್ನೇಹಿತರೆ. ಲೈಟ್ ಆಫ್. ನಮಸ್ಕಾರ ಸ್ನೇಹಿತರೆ, ತಮಸ್ಸು ಕುಂದಂಬದಿಲು ಗಾಡಿ ಬಂತು. ನಾನು ಸ್ವಲ್ಪ ಹೆಲ್ತು ಕರೆಕ್ಟ್ ಇಲ್ಲದೆ 2-3 ದಿವಸ ಆಯಿತು, ಸ್ವಲ್ಪ BP ಡೌನ್ ಆಯಿತು. ಆದರೂ ಕೂಡ ನಮ್ಮ ವೀರಭದ್ರ ಗಾಣಿಗರವರು ಒಂದು ಫೋನ್ ಮಾಡಿದರು, ಸರ್ ಒಂದು ಹಾವು ಬಂದಿದೆ ಅಂತ. ಬೆಳಗ್ಗೆ ತಕ್ಷಣ ನಾನು ಸ್ಥಳಕ್ಕೆ ದೌಡಾಯಿಸಿ ಬಂದು ಈ ಹಾವನ್ನು ಹಿಡಿದಿದ್ದೇನೆ, ಸೆರೆ ಹಿಡಿದಿದ್ದೇನೆ. ಈಗ ಇದನ್ನು ರೆಸ್ಕ್ಯೂ ಮಾಡ್ತಾ ಇದ್ದೇನೆ. ದಯವಿಟ್ಟು ಸ್ನೇಹಿತರೆ, ವಿಡಿಯೋ ನೋಡಿದವರು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇದು ನಾನು ಶೋಗೋಸ್ಕರ ಮಾಡ್ತಾ ಇರುವಂಥದ್ದಲ್ಲ, ಯಾಕೆಂದರೆ ಹಾವುಗಳು ಬಂದಾಗ ವೈರು ಸೆಕೆಂಡ್ ಹಾವುಗಳು ಬಂದಾಗ ನೀವು ಕರೆ ಮಾಡಿದ ತಕ್ಷಣ ಸ್ಥಳಕ್ಕೆ ಬಂದು ಹಿಡಿದು ಬಿಡುವಂಥ ಕೆಲಸ ನಾನು ಮಾಡ್ತೇನೆ. ಅರಣ್ಯ ಇಲಾಖೆಯವರಿಗೂ ಅವರು ಕರೆ ಮಾಡಿದ್ದರಂತೆ. ರೇಂಜರು ನಮ್ಮ ನಂಬರ್ ಕೊಟ್ಟಿದ್ರಪ್ಪ ನಮಗೆ. ಅವರ ಪರ್ಮಿಷನ್ ಮೇರೆಗೆ ನಾನು ಈ ಹಾವನ್ನು ಈಗ ಸೆರೆ ಹಿಡಿದಿದ್ದೇನೆ. ಕೊಡಿ, ಸಣ್ಣಗತ್ತೆ ನೋಡಿದಿರಲ್ಲ ಸ್ನೇಹಿತರೆ, ಹೋಗ್ತಾ ಇದ್ದೇನೆ ನೋಡಿ. ಸೋಡ ಪೂರ ನಿಧಾನ ಬಿಡ್ತೇನೆ ಅದಕ್ಕೆ ನಾನು. ನೋಡಿ ಹೋಗ್ತಾ ಇದೆ ನೋಡಿ.
ಹ್ಞೂ ಬೇಡ ಬೇಡ ಹೋಗ್ಲಿಕ್ಕೆ ಹ್ಞೂ ಆಯ್ತಾ ಇಲ್ಲ ಇಲ್ಲ ಎಲ್ಲಿದೆ ಕೆಳಗಡೆ ಹೋಗ್ತಾ ಹೋಗ್ತಾ ಇದೆಯಾ ಇಲ್ಲಿ ಸೈಡ್ ಹಾಂ ಸರಿ. ದಯವಿಟ್ಟು ಸ್ನೇಹಿತರೆ, ಹಾವುಗಳು ಬಂದಾವಾಗ ಯಾವುದೇ ಹಾವು ಇರಲಿ ಕೊಲ್ಲಲಿಕ್ಕೆ ನಿಮಗೆ ಪರ್ಮಿಷನ್ ಇಲ್ಲ. ನೀವು ಕೊಂದುಕೊಂಡು ನನಗೆ ಹೇಳಿದರೆ ನಾನು ಫಾರೆಸ್ಟ್ರಿಗೆ, ರೇಂಜರಿಗೆ ನಾನು ವಿಷಯವನ್ನು ಮುಟ್ಟಿಸ್ತೇನೆ. ದಯವಿಟ್ಟು ಹಾವುಗಳನ್ನು ಕೊಲ್ಲಬೇಡಿ. ಯಾವುದೇ ಹಾವು ಕೊಲ್ಲಲಿಕ್ಕೆ ನಿಮಗೆ ರೂಲ್ಸ್ ಇಲ್ಲ. ಹೆಬ್ಬಾವು ನೀವು ಒಂದೊಮ್ಮೆ ಕಡಿದ್ರೆ, ಹೆಬ್ಬಾವನ್ನು ಕೊಂದು ಹಾಕಿದರೆ ನಾನ್ ಏಬಲ್ ಬೇಲು. ಸತ್ಯಾಸತ್ಯತೆಯನ್ನು ನಾನು ನಿಮಗೆ ಹೇಳ್ತಾ ಇದ್ದೇನೆ. ನಾನ್ ಏಬಲ್ ಬೇಲು. ನಿಮಗೆ ಮತ್ತೆ ಹೊರಗೆ ಬರಲಿಕ್ಕೆ ಆಗೋದಿಲ್ಲ ಸದ್ಯಕ್ಕೆ. ದಯವಿಟ್ಟು ನೋಡಿ, ಹಾವುಗಳನ್ನು ಕೊಲ್ಲಬೇಡಿ. ನನ್ನ ತೋಳಲ್ಲಿ ಬಲ ಇರೋರಿಗೆ ನಿಮ್ಮ ಫೋನ್ ಬಂದ ತಕ್ಷಣ ನಿಮ್ಮ ಫೋನನ್ನು ನಾನು ಕರೆ ಸ್ವೀಕಾರ ಮಾಡಿದ್ದೆ ಅಂದರೆ ಸ್ಥಳಕ್ಕೆ ದೌಡಾಯಿಸಿ ಬಂದೇ ಬರ್ತೇನೆ. ದಯವಿಟ್ಟು ಹಾವು ಬಂದ ತಕ್ಷಣ ಕರೆ ಮಾಡಿ. ಮತ್ತು ನೀವು ಕೆಲವು ಸಲ ವೈಲ್ಡ್ ಲೈಫ್ ಅವರಿಗೆ, ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಫೋನ್ ಮಾಡಿದರು. ಅವರು ಹಲವಾರು ಕೆಲಸ ನಿಮಿತ್ತ ಬಿಜಿ ಇರ್ತಾರೆ, ಕೆಲವೊಮ್ಮೆ ಸಿಕ್ಕುವುದಿಲ್ಲ. ಮೊನ್ನೆ ಹಾಗೆ ಆಯಿತು, ಒಂದು ರೆಸೋ ಲೈಫರು ಇಡೀ ರಾತ್ರಿ ಸಿಕ್ಕ ಬಿದ್ದಿದ್ದು. ನನಗೆ ಕರೆ ಬರುವಾಗ ಸಾಧಾರಣ 11 ಗಂಟೆ ಆಯಿತು. ಹಾಗಾಗಿ ಕರೆ ಕೂಡಲೇ ನೀವು ಕರೆ ಮಾಡಿದರೆ ನಿಮ್ಮ ಕರೆ ಸ್ಪಂದಿಸಿದಲ್ಲಿ ಬಂದೇ ಬರ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಿಮ್ಮ ಜನಮೆಚ್ಚಿನ ಸ್ನೇಹಿತ ಥಾಮಸ್ ಸುತ್ತುಂದ ಅಂಬಾಜಿ.